ಗಾಯ್ಸ್ ನಾನು ಎಣ್ಣೆ ಹೊಡ್ಯಾಕತ್ತೀನಿ ರೀ. ಇವ್ರು ಐಸ್ ಕ್ರೀಮ್ ತಿಲ್ಲಕತ್ತಾರ. ದೇವರಾಜನ್ ಫಸ್ಟ್ ಕಲಸ ಆಗಿರ್ತದ. ಕಲಸ ಆದ್ರೆ ಇವಂದೆ ಫಸ್ಟ್ಗ. ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತೇನಪ್ಪ ಅಂದ್ರೆ ಯಾದಗಿರಿಗೆ ಹೋಗ್ತೀವ್ರಿ. ಯಾಕಪ್ಪ ಅಂದ್ರೆ ಅಣ್ಣನು ನಾನು ಸಾಲ್ ಬಿಟ್ಟು ಒಲೆ ಹಾಕಿದ್ವಲ್ಲ ಗೈಸ್, ಅದ್ರನ್ನ ತರ್ತೀವ್ರಿ ಯಾದಗಿರಿಗೆ ಹೋಗಿ ತಂದು. ಅಣ್ಣ ಸಾಲಿಗೆ ಹೋಗ್ತಾನ್ರಿ, ನಾನು ಓದ್ತೀನಿ ಗೈಸ್. ನಾವು ಓದ್ಕೇಸಿಂದ ನಂದು ಟೀಚಿಗೆ ಒಂದು ಹೈಸ್ಕೂಲಿಗೆ ಹಚ್ಬೇಕು ಗೈಸ್. ನಂದು ಇವಾಗ ಪ್ರೈಮರಿ ಇತ್ತು, ಇವಾಗ ಮತ್ತೆ ಹೈಸ್ಕೂಲ್ಗೆ ಹೋಗ್ಬೇಕು ಗೈಸ್. ಗಾಯ್ಸ್ ಗಾಡಿಗೆ ಪೆಟ್ರೋಲ್ ರೀ. ಯಾದಗಿರಿಗೆ ಹೋಗಿದ್ನಲ್ಲ ರಾತ್ರಿಗೆ ಬೆಂಡೆಕಾಯಿ ಮಾರೋದಕ್ಕೆ ಪೆಟ್ರೋಲ್ ತೊಗೊಂಬಂದೇನಿ. ಏ ಸಾಕ ಅದ್ರಂದಿದ್ರಾಗ ಹಾಕ 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 ಹಾಂ ಹಾಕ ಹಾಕ ಸ್ವಲ್ಪ ಕಮ್ಮಿನೇ ಹಾಕ. ಗಾಡಿಗೆ ಯಾರು ತೊಗೊಂಡಾರ ಪ್ರಿಯಾಂಕ ತರಲ್ಲ ಅಂತ ಹೇಳಿದೆ ನಾನು ನಿನ್ ಪೆಟ್ರೋಲ್. ನಡಿ ಎಲ್ಲಿಂದ ಬೀಳ್ತದ ಅಲ್ಲಾಡಿಸಂಗೆ ಎಲ್ಲ ಈತದನಾದ್ರೆ. ಇವತ್ತು ಬಟ್ಟೆ ಕೊಡಂಗೆ ಕಾಣಂಗಿಲ್ಲ ಟೇಲರ್ ಸಾಬು. ಯಾಕಂತಂದು ಇನ್ನೂ ಅಂಗಡಿನೇ ತರಿಸಲ್ಲ. ಬೆಳಗ್ಗೆನೇ ಬಂದೀವಿ, ರಾತ್ರಿ ಫೋನ್ ಮಾಡಿದ್ವಿ 8:30 ಬರ್ತೀವಿ ರೀ ಅಂದ್ಕೇಸಿ ಬರ್ರಿ ಅಂತ ಹೇಳ್ಯಾರ. ಬೆಳಗ್ಗೆನೇ ಬರ್ರಿ ಅಂತಂದ್ರೆ ಟೈಮ್ 8:36 ಇದೆ, ಇನ್ನೂ ಅಂಗಡಿ ತರದಿಲ್ಲ. ವೆಂಕಟೇಶ್ ಏನದ ಸಾಲಿಗೆ ರೆಡಿಯಾಗಿ ಕುಂತಾನ. ಇವತ್ತು ಹೋಗ್ತಾನೆ ಏನು ಮಾಡ್ತಾನೆ ನೋಡ್ರಿ. ಅಂಗಡಿ ಎಲ್ಲ ಮುಚ್ಚಿಬಿಟ್ಟು ಗಾಯ್ಸ್ ನಮ್ಮ ಜೊತೆನೇ ಯಾಕೆ ಹಿಂಗಾಗ್ತು ಅಂತ ನಮಗೆ ಗೊತ್ತಾಗೋಲ್ತು. 9 ಗಂಟೆ 15 ನಿಮಿಷ ಟೈಮ್ ಆಗ್ಯದ, ಇನ್ನೂ ಏನಾದ ಟ್ರೇಲರ್ ಬಂದಿಲ್ಲ, ಅಂಗಡಿ ತೆರೆದಿಲ್ಲ. ಇವಾಗ ನಮ್ಮೂರಿಂದ 50 ರೂಪಾಯಿ ಪೆಟ್ರೋಲು, ಆಮ್ಯಾಗ ಇಲ್ಲೊಂದು ಖರ್ಚು ಒಂದು 10-20 ರೂಪಾಯಿ ಇಲ್ಲ 50 ರೂಪಾಯಿ. ಮೊನ್ನೆನೂ ಬಂದಿದ್ದೀವಿ ಸಾಯಂಕಾಲ, ಮೊನ್ನೆ ಬಂದಿಲ್ಲ. ಮೊನ್ನೆ 100 ರೂಪಾಯಿ, ಇವತ್ತು 100 ರೂಪಾಯಿ, 200 ರೂಪಾಯಿ ಲಾಸ್ ಆಯ್ತು. ಮಾನ್ಯಣ್ಣ ತೊಗೊಂತೀವ್ರಿ 100 ರೂಪಾಯಿಗೆ 2 kg. ಹೆಂಗಾವಂತ ಗೊತ್ತಿಲ್ಲ, ಮನೆಗೆ ಹೋಗಿ ಕೇಸಿ ನೋಡಮ್ಮ ಹೆಂಗಾವಂತೆ ಅಷ್ಟೇ. ಹೋಗಿ ಜಲ್ದಿ, ಟೈಮ್ ಆತ ಸಾಲಿ. ಪುಂಡಿ ಪಲ್ಯನಾ ಸೇಮ್ ಶಾವಿ ಪಲ್ಯನ. ಇವಾಗ ಟೈಮ್ ಆಗಿದ್ರೆ 10 ಗಂಟೆ 10 ನಿಮಿಷ ಕಡಿಮೆ ಇದನ್ನು. ಗೈಸ್ ಇವಾಗ ಹೋಗ್ತೀವ್ರಿ ಹೊಲಕ್ಕೆ, ರೆಡಿ ಆಗಿವಿ ಎಲ್ಲಾನು. ಗಾಡಿನೂ ಸ್ಟಾರ್ಟ್ ಮಾಡಿವಿ, ಹೋಗೋದಷ್ಟೇ ಈಗ. ಗೈಸ್ ಅಂಗಿ ಬಿಟ್ಟು ಬಂದಾರಂತ ಮನೆಗೆ, ಮತ್ತೆ ತಗೋಬರಕ್ಕೆ ಹೋಗ್ಯಾರ. ಉಲ್ಟಾ ಪಲ್ಟಾ ಕೆಲಸ ಇವತ್ತು, ಯಾವುದನ್ನು ಸೀದಾ ಆಗಿಲ್ಲ. ಹೊಸ ಇಂಬ್ರಿ ಕುಂಬ್ರಿಕಿನೇ ಕೆಲಸ. ಗಾಯ್ಸ್ ಬರ್ರಿ ಊಟ ಮಾಡಂಬ್ರಿ. ಇವತ್ತಾದ್ರೆ ಶಾವಿ ಪಲ್ಯ, ಆಮ್ಯಾಗ ಜೋಳದ ರೊಟ್ಟಿ, ಅನ್ನ, ಮಾನಿಕಾರ ಆದ್ರಿ. ಗಾಯ್ಸ್ ನಾಯಿ ಊಟ ಹಾಕಕತ್ತಾರ ನೋಡ್ರಿ. ಮಕ್ಕನ್ ಬಿಟ್ಟದ ಎಷ್ಟೈತಿ ಅಂತಕ ನಾವು ಊಟ ಮಾಡತಕ್ಕ ಮತ್ತೆ ಮಕ್ಕನ್ ಬಿಡು. ಇವಾಗ ಬೆಂಡೆಕಾಯಿ ಹರಿಯಕ್ಕೆ ಸ್ಟಾರ್ಟ್ ಮಾಡೀವಿ ನೋಡ್ರಿ. ಇವಾಗ 3 ಗಂಟೆ ಆಗಿದ್ರೆ ಊಟದ ಮಾಡ್ಕೊಂಡು ಹರಿಯಕ್ಕೆ ಕುಂತೀವಿ. ಇವಾಗ ಏನದ 4-4:15 5 ಗಂಟೆಗೆ ವೆಂಕಟೇಶ ಬರ್ತಾನ, ದೇವರಾಜ ಬರ್ತಾನ. ಆಮ್ಯಾಗ ನೋಡಂಬ್ರಿ ಏನಾಗ್ತದಂತ. ಇನ್ನು ಕಾಲ ಭಾಗನ ಆಗಿಲ್ಲ ಬೆಂಡೆಕಾಯಿ ಇರೋದು. ಗಾಯ್ಸ್ ಅವಾಗ ಬಾ ಅಂತೇಳೇನ್ರಿ, ಸಾಲಿಲಿಂದ 12 ಗಂಟೆಗೆ ಬಂದಾನ. ಇವಾಗ ಬಂದ ನೋಡಿ ದೇವರಾಜ. ಪ್ರಿಯಾ ಬಂದಳ ಏನ? ಪ್ರಿಯಾ ಬಂದಳ. ಗಾಯ್ಸ್ ವೆಂಕಟೇಶ ಬಂದ ನೋಡ್ರಿ. ಸಾಲ್ ಡ್ರೆಸ್ ಇಲ್ಲ ಅಂದಿ. ಹಾಂ ಗಾಯ್ಸ್ ನೋಡ್ರಿ, ಇವಾಗ ಆ ಕಡೆ 4 ಈ ಕಡೆ 4 8 9 ಪೇಟೆ ಹರಿದೂರಿ. ಈಗ ಗಾಯ್ಸ್ ಇವತ್ತು ಬೆಳಗ್ಗೆಯಿಂದ ಏನದ ಹೊಲ್ದಾಗ ಕೆಲಸ ನಡೆದದ್ರಿ. ಇವಾಗ ಏನದ ವೆಂಕಟೇಶ ದೇವರಾಜ ಏನದ ಬಂದಾರ. ನಾವಿಬ್ರು ಅರ್ಧ ಹೊಲ ಹರಿದಿದ್ದೀವಿ. ಇವಾಗ ಏನದ ಅವ್ರ ಅರ್ಧ ಹೊಲ ಹರಿಯಕತ್ತಾರ. ಇವತ್ತು ಬೆಂಡೆಕಾಯಿ ಹರಿದಂತೂ ಸುಸ್ತಾಗಿಬಿಟ್ಟದ್ರಿ. ಮತ್ತೇನದ ಇವಾಗ ಇದಕ್ಕೆ ಎಣ್ಣೆ ಹೊಡಿಬೇಕು. ನಿನ್ನೇನದ ಅರ್ಧ ಹೊಲ ಹೊಡೆದಿದ್ವಿ, ಹಚ್ಚ ಕೊಡ್ತಿದ್ವಿ. ಇವತ್ತೇನದ ಇದು ಹೊಡಿಬೇಕು. ಕೆಲಸ ಅಂತೂ ಸಿಕ್ಕಾಪಟ್ಟೆ ಆದ್ರೆ ಮೇಯ್ ಬರ್ಲಾರ್ದಂಗೆ ಆಗಿಬಿಟ್ಟದ. ಏನಿಲ್ಲ, ಅನಿವಾರ್ಯ ಮಾಡ್ಲೇಬೇಕಿಲ್ಲ ಅಂತಂದ್ರೆ ಬೆಳೆ ಕೆಟ್ಟೋಗಿಬಿಡ್ತದ. ಸ್ವಲ್ಪ ರೋಗ ಬಂದಂಗೆ ಆಗ್ಯದ ಬೆಂಡೆ ಗಿಡಕ್ಕೆ. ಅದ್ರ ಸಲಕ್ಕೆ ಏನದ ಇವಾಗ ಹೊಡಿಲೇಬೇಕಂತ ಒಂದು ಅದು ಮಾಡೀವಿ. ಇವಾಗ ಇನ್ನೊಂದು ಸಾಲು, ಇವೆರಡು ಸಾಲು ಉಳಿದವು. ಇವೆರಡು ಸಾಲು ಆದ್ಬೇಕು ಅಂತಂದ್ರೆ ಆಯ್ತು ಬೆಂಡೆಕಾಯಿ ಇರೋದು. ಆಮ್ಯಾಗ ಎಷ್ಟೊತ್ತನ ಆಗಲ್ಲ, ರಾತ್ರಿ 7 ಗಂಟೆ ಆದ್ರೂ ಇದಕ್ಕೆ ಎಣ್ಣೆ ಹೊಡಿಬೇಕು ಇವಾಗ. ಗಾಯ್ಸ್ ಇವಾಗ ನೋಡ್ರಿ ಹೊಲ್ದಾಗ ಏನದ ಐಸ್ ಕ್ರೀಮ್ ಸಿಕ್ಕರು ದೇವರಾಜಾಗ ಇವತ್ತು. ಏ ಬಾಲಿ ಇಲ್ಲಿ ಬಾ, ಏರೋಪ್ಲೇನ್ ಕಾಣ್ಸಕತ್ತದ ಲೇ, ಕಣ್ಣಿಗೆ ಕಾಣಿಸೋಲ್ದು, ಕ್ಯಾಮ್ರಾದಾಗ ಇಲ್ಲಿಂದ ಕಾಣಿಸ. ಇಲ್ಲಿ ಬಾ ಇಲ್ಲಿ ಬಾ. ಹಾಂ ಗಾಯ್ಸ್ ನಾನು ಎಣ್ಣೆ ಹೊಡ್ಯಾಕತ್ತೀನಿ ರೀ. ಇವ್ರು ಐಸ್ ಕ್ರೀಮ್ ತಿಲ್ಲಕತ್ತಾರ. ದೇವರಾಜನ್ ಫಸ್ಟ್ ಕಲಸ ಆಗಿರ್ತದ. ಕಲಸ ಆದಲೆ ಇವಂದೆ ಫಸ್ಟ್ಗ.
ಇವನ್ ದಿನ ಸ್ವಲ್ಪ ಯಾಕ ನೀವು ಆ ಕೆಲಸ ಅದಲ್ಲ ಈಗ ಇನ್ನೊಂದು ತಾಸು ಮಾಡ್ತಾನೆ ತಿಲ್ಲಕ್ಕ. ಹಾಂ ಮಾಡು ಸ್ವಲ್ಪ ಕೆಲಸ ಮಾಡಿದ ಇನ್ನೂ ಸ್ವಲ್ಪ ಕೆಲಸ ಅದಲ್ಲ ಅದಕ್ಕೆ ಸ್ವಲ್ಪ ನಿಧಾನ ಅವೆಲ್ಲ ಗಾಡಿಯಾಗ ಇಡ್ಬೇಕಲ್ಲ. ಹಾಂ ಗಾಯ್ಸ್ ಇಷ್ಟೊತ್ತಕ್ಕೆ ಮಳೆ ಮಾಡಾಗಿತ್ತು ರೀ. ಈಗ ಮಳೆ ಮಾಡ ಕಡಿಮೆ ಆಗ್ಯದ. ಒತ್ತು ಮುಣಗಾಕತ್ತದ್ರಿ. ಮೇಯೆಲ್ಲ ಬೆವ್ರ ಅದ ಅಂದ್ರೂ ಹೊಡ್ಯಾಕತ್ತೀವಿ ಎಣ್ಣೆ. ಎಷ್ಟಾಗ್ತದೆ ಏನಕತ್ತೆ ಕೆಲಸ ಗೊತ್ತಿಲ್ಲ ಇವತ್ತು. ಗಾಯ್ಸ್ ಇವಾಗ ಟೈಮ್ ಎಷ್ಟಾಗ್ಯದ ಗೊತ್ತದ? ಸಂಜೆ 7:30 ಆಗ್ಯದ್ರಿ. ಪೂರ್ತಿ ಕತ್ತಲಾಗ್ಯದಿಲ್ಲ. ನಾವು ಇನ್ನೂ ಏನದ ಎಣ್ಣೆ ಹೊಡ್ಯಾಕತ್ತೀವಿ. ಒಕ್ಕಲ್ತನ ಅಂದ್ರೆ ಹಿಂಗೆ ಆಗಂಗಿಲ್ಲ. ಹೊಲ ಬೆಳಿಬೇಕಂತಂದ್ರೆ ಇಲ್ಲ ನಾ ಆಫೀಸ್ಗೆ ಹೋಗಿ ಬಂದಂಗೆ ಮಾಡಿದ್ರೆ ಆಗಂಗಿಲ್ಲ. ಇದಕ್ಕೆ ಟೈಮೇ ಇಲ್ಲ. ಮತ್ತು ಇಷ್ಟೊತ್ತಿನ ತಕ್ಕಿಲಿ ಹೊಲ ಕೆಲಸ ಮಾಡಿ ಮತ್ತು ರಾತ್ರಿ 2 ಗಂಟೆಗೆ ಅದು ಮಾರ್ಕೆಟ್ಗೆ ಹೋಗ್ಬೇಕು, ಮಾಲ್ ಮಾರ್ಬೇಕು. ನೋಡ್ರಿ ಹಿಂಗಾದ ನೋಡ್ರಿ. ಈಗ ಪೂರ್ತಿ ಕತ್ತಲದ. ಇನ್ನೂ ಒಂದು 10-15 ನಿಮಿಷ ಆಗ್ತದ್ರಿ. ಮುನ್ನ 3 ಸಾಲು ಉಳ್ದವ. ಅದಿಷ್ಟು ಹೊಡೆದು ಇವಾಗ ಮನೆಗೆ ಹೋಗ್ತೀವಿ ರೀ. ಗಾಯ್ಸ್ ಇವಾಗ ಟೈಮ್ ಆಗ್ಯದ್ರಿ ರಾತ್ರಿ 8:55. ಇವಾಗ ಮನೆಗೆ ಬಂದು ಕೆಸಿ ಸ್ನಾನ ಅದು ಮಾಡ್ಕೊಂಡು ಫುಲ್ಲು ರೆಡಿ ಆಗಿನ್ರಿ. ಯಾಕಂತ ನಾವು ಸಂಜಿತನ ಬೆಂಡೆಕಾಯಿ ಹರಿದೀವಿ. ಆಮ್ಯಾಗ ಅದು ಎಣ್ಣೆ ಹೊಡೆದ್ವಲ್ಲ, ಎಣ್ಣೆ ಹೊಡೆದ್ಮ್ಯಾಗ ಏನದ ಮೈ ತೊಳ್ಕೊಲೇಬೇಕು. ಇವಾಗ ಏನದ ಊಟ ಮಾಡ್ತೀವಿ ರೀ. ಊಟದಾಗ ಏನದಪ್ಪ ಇವತ್ತು ಸ್ಪೆಷಲ್ ಅಂತಂದ್ರೆ ತತ್ತಿ ಮಾಡ್ಯಾರ ನೋಡ್ರಿ. ತತ್ತಿ ಅಂಡ ಗಾಯ್ಸ್ ಇವಾಗ ಊಟ ಮಾಡ್ತೀವ್ರಿ. ಗಾಯ್ಸ್ ಇವಾಗ ಊಟ ಅದು ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಕತ್ತೀವಿ ಆರಾಮಾಗಿ ಕುಂತು ಕೇಸಿ. ಸಂಜೆ ತನಕ ಹೊಲ್ದಾಗೆ ಕೆಲಸ ಆಗಿಬಿಟ್ಟದಲ್ಲ, ಫ್ಯಾನ್ ಗಾಳಿಗೆ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಕತ್ತೀನಿ. ಸ್ವಲ್ಪ ಏನಾದ್ರು ಸಿನಿಮಾ ನೋಡ್ಬೇಕಂತ ನೋಡಿದೆ, ಅದರ ಕೆಲಸ ಅದಲ್ಲ, ವಿಡಿಯೋ ಎಡಿಟಿಂಗ್ ಮಾಡ್ಬೇಕು ಇವಾಗ. ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್, ಒಂದೇ ಮಾತು.